ತುಂಬಾ ಚೆನ್ನಾಗಿತ್ತು ಸರ್ ಸಿನಿಮಾ. ಹಾಗೆ ಅವ್ರ ಹೀರೋ ಆಗಲಿ ಅಥವಾ ಶಿವಣ್ಣ ಎಂಟ್ರಿ ಆಗಲಿ ತುಂಬಾ ಸಖತ್ತಾಗಿತ್ತು. ಹಾಗೆ ಈ ಫಿಲಮ್ ತುಂಬಾ ಸಕ್ಸಸ್ ತಗೊಳ್ಳಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಮೀನ್ಸ್ ತಂದೆ ತಾಯಿನ ಕೇರ್ ಮಾಡಬೇಕು, ಮತ್ತೆ ಮುಂದಿನ ಜನರೇಷನ್ ತಂದೆ ತಾಯಿನ ನೋಡ್ಕೊಳ್ಳಲ್ಲ, ಅದೆಲ್ಲ ಇನ್ನು ಮುಂದೆ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಭಾವನಿಕೆ ಇದೆ ಸರ್ ಆ ಫಿಲಮಲ್ಲಿ. ಶಿವಣ್ಣ ಅವ್ರ ಲಾಸ್ಟ್ ಎಂಟ್ರಿ ಬಂದಿದ್ದು ತುಂಬಾ ಕ್ರೇಜಿ ಆಗಿತ್ತು ಸರ್. ಸಖತ್ತಾಗಿ ಬಂದರು. ಅವ್ರು ಬರ್ತಾರೆ ಅಂತಲೇ ನಾವು ಅನ್ಕೊಂಡಿಲ್ಲ. ಸ್ಟಾರ್ಟಿಂಗ್ ಮಾತ್ರ ಡಾಮಿನನ್ಸ್ ಇಟ್ಕೊಂಡು ಬಂದಾಗ ವಾವ್ ಜೋಕರ್ ಥರ ಮಸ್ತ್ ಆಗಿದ್ರು. ಬಟ್ ಲಾಸ್ಟಲ್ಲಿ ಬಂದಿದ್ದು ಕ್ರೇಜಿ ಆಗಿತ್ತು ಸರ್. ಅಣ್ಣ ಅವ್ರ ಬರ್ಡೇ, ಹ್ಯಾಪಿ ಬರ್ಡೇ ಅಣ್ಣ ಅವ್ರ. ಪಾಪ ಎಲ್ಲೇ ಇರೋ ಅವ್ರ ಬ್ಲೆಸ್ಸಿಂಗ್ ಅವರ ಫ್ಯಾಮಿಲಿ ಎಲ್ಲ ಅಭಿಮಾನಿಗಳ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಸರ್, ಇವತ್ತು ರಾಜಣ್ಣ ಅವ್ರು ಹುಟ್ಟಿದಬ್ಬ. ಅವತ್ತೇ ನಿವೇದಿತಾ ಮೇಡಮ್ ಅವರು ಇದು ಫಿಲಮ್ದು ರಿಲೀಸ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ಸರ್. ನಾವು ಹೊಸಬ್ರು ಮೂವಿ ಅಂತಲೇ ನೋಡೋಕೆ ಬಂದ್ವಿ. ತುಂಬ ಚೆನ್ನಾಗಿತ್ತು ಮೂವಿ. ಎಲ್ಲರೂ ಬಂದು ನೋಡಿ. ಸ್ಟೋರಿ ತುಂಬ ಚೆನ್ನಾಗಿದೆ. ಒಬ್ಬ ಮಗಳು ತಂದೆ ತಾಯಿ ಕಳ್ಕೊಂಡಾಗ ಎಷ್ಟು ಡಿಪ್ರೆಷನ್ಗೆ ಹೋಗ್ತಾರೆ. ಮಕ್ಕಳಿಗೆ ತಂದೆ ತಾಯಿನೇ ಎಲ್ಲ. ಎಷ್ಟೇ ಆಸ್ತಿ ಮಾಡಿರಲಿ, ಎಷ್ಟೇ ಇದು ಮಾಡಿರಲಿ, ತಂದೆ ತಾಯಿನೇ ಎಲ್ಲ. ಚೆನ್ನಾಗಿದೆ. ಆ್ಯಕ್ಟಿಂಗಲ್ಲೂ ಅವ್ರದ್ದು ಡೈರೆಕ್ಷನ್ನು ಫಸ್ಟು ಆ್ಯಕ್ಟಿಂಗಲ್ಲೂ ಗುಡ್ಡು, ಎಲ್ಲದರಲ್ಲೂ ಗುಡ್ಡು. ಸಖತ್ತಾಗಿದೆ ಸಿನಿಮಾ. ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಹಾರೈಸಿ. ಶಿವಣ್ಣನ ಎಂಟ್ರಿ ಮಾತ್ರ ಮಸ್ತಲ್ಲೈತೆ. ಕ್ಲೈಮ್ಯಾಕ್ಸಲ್ಲೂ ಬರ್ತಾರೆ. ಶಿವಣ್ಣ ಎಂಟ್ರಿ ಭಾರಿಲೈತೆ ಅವ್ರದ್ದು. ಥ್ಯಾಂಕ್ ಯು. ಗೊತ್ತು. ರಾಜ್ಕುಮಾರ್ ಅವ್ರ ಬಗ್ಗೆ, ಅಪ್ಪಾಜಿ ಬಗ್ಗೆ ಮಾತಾಡೋಷ್ಟು ದೊಡ್ಡವನ್ನಲ್ಲ. ಅವ್ರು ಇದ್ದಾಗ ನಾನು ಹುಟ್ಟೇ ಇರಲಿಲ್ಲ. ಅದಂತೂ ಅವರು ಇದಾದಾಗ ನಾನು ಹುಟ್ಟಿದ್ದು 2005. ಥ್ಯಾಂಕ್ ಯು ರಾಜ್ಕುಮಾರ್ ಅವರು. ಒಂದು ಹೊಸ ತಂಡ, ಒಂದು ಫಸ್ಟ್ ಟೈಮ್ ಅವ್ರು ಮಾಡಿರೋದು ಅಂತ ಅನ್ಸಲ್ಲ. ತುಂಬ ಪ್ರೊಫೆಷ್ನಲ್ ಆಗಿ, ತುಂಬ ನೀಟಾಗಿ, ತುಂಬ ಒಂದು ಇಂಟರ್ನ್ಯಾಷನಲ್ ಸಿನಿಮಾ ಕ್ವಾಲಿಟಿ ಏನು ನಾವು ನೋಡ್ತೀವಿ ಆ ಥರದಲ್ಲೇ. ಸೊ ಹ್ಯಾಟ್ಸ್ ಆಫ್ ಟು ದ ಪ್ರೊಡ್ಯೂಸರ್ ಶಿವಣ್ಣ ಆಗಿರ್ಬೋದು, ಗೀತಕ್ ಆಗಿರ್ಬೋದು, ನಿವೇದಿತಾ ಶಿವರಾಜ್ಕುಮಾರ್ ಆಗಿರ್ಬೋದು. ಒಂದು ಹೊಸ ಪ್ರತಿಭೆ, ಒಂದು ಹೊಸ ತಂಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಬಟ್ ಹೊಸ ತಂಡ ಅಂತ ಅನ್ಸಲ್ಲ. ಅದೇ ಈ ಮೂವಿ ಸ್ಪೆಷಾಲಿಟಿ. ಸೊ ಎಲ್ಲ ಬನ್ನಿ. ಈ ಸಿನಿಮಾ ಎಲ್ಲ ಟೆಕ್ನಿಕಲ್ ಎಬಿಲಿಟೀಸ್ಗಿಂತ ಮೀರಿ ಈ ಮೂವಿ ನಿಮಗೆ ಮನೋರಂಜನೆ ಕೊಡುತ್ತೆ. ಆ ಮನೋರಂಜನೆಗೋಸ್ಕರ ಆದರೂ ಸಿನಿಮಾಗೆ ಬನ್ನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸಿನಿಮಾ ಚೆನ್ನಾಗಿತ್ತು. ಮತ್ತು ಹೇಗೆ ಆಚೆ ಬರ್ತಾನೆ, ಅವ್ನು ಬರೋದಕ್ಕೆ ಏನೇನೆಲ್ಲ ಕಾರಣ, ಮತ್ತು ಅವನು ಅಲ್ಲಿ ಯಾವ್ಯಾವ ರೀತಿ ಯಾವ್ಯಾವ ಥರ ಅವನಿಗೆ ಇನ್ಸ್ಪಿರೇಷನ್ಗಳು ಸಿಗ್ತಾ ಇರ್ತದೆ, ಅವ್ನು ಯಾವ್ಯಾವ ಥರ ಈಚೆ ಬರ್ಬೋದು, ಮತ್ತು ಅಪ್ಪ ಅಮ್ಮನ ಸೆಂಟಿಮೆಂಟು, ತಾಯಿ. ಈಗಿನ ಯೂತ್ಗೆ ಯಾವ ಥರ ಕನೆಕ್ಟಿವಿಟಿ ಆಗುತ್ತೆ ಈಗಿನ ಯೂತ್ಗೆ? ಅದೇ ತಂದೆ ತಾಯಿ ವ್ಯಾಲ್ಯೂ ಏನು, ಅವರು ಇಲ್ಲ, ಅವ್ರು ನಮ್ಮ ಜೊತೆ ಇಲ್ಲ ಅಂತಂದಾಗ ಅವ್ರ ಟೈಮ್ ವ್ಯಾಲ್ಯೂ ನಮ್ಗೆ ಏನು ಅಂತ ಗೊತ್ತಾಗುತ್ತೆ. ಸೊ ಆ ಥರ ಇದು ಒಂದು ಫ್ಯಾಮಿಲಿ ಸ್ಟೋರಿ ಮನಸ್ಸಿಗೆ ತುಂಬ ಕನೆಕ್ಟ್ ಆಗುತ್ತೆ. ಮತ್ತು ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ ಸರ್. ಸಿನಿಮಾದಲ್ಲಿ ಒಬ್ಬೊಬ್ಬರು ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಶಿವಣ್ಣವರು ಒಂದು ತುಣುಕಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹೌದು. ನಾನು ಅಂದ್ಕೊಂಡಿರಲಿಲ್ಲ ಸರ್ ಬರ್ತಾರೆ ಅಂತ. ಸೊ ಲಾಸ್ಟಲ್ಲೂ ಕೂಡ ಅವರೇ ಬಂದರು. ನಾನೇನು ಅಂದ್ಕೊಂಡಿದ್ದೆ, ಸೊ ಯಾರೋ ಬೇರೆ ಮೋಸ್ಟ್ಲಿ ಹೀರೋಯಿನ್ನೇ ಕಾಲ್ ಮಾಡಿ ಹೇಳಿರ್ಬೋದು ಅದನ್ನು ಆಂಬ್ಯುಲೆನ್ಸ್ಗೆ ಅಂತ ನಾನು ಹೇಳಿದ್ದು. ಬಟ್ ಆದರೆ ಲಾಸ್ಟಲ್ಲಿ ಶಿವಣ್ಣನೇ ಬಂದಿದ್ದು ನಮಗೆ ತುಂಬ ಖುಷಿ ಆಯಿತು. ಸೊ ಒನ್ ವರ್ಡಲ್ಲಿ ಪೈಪ್ಲೈ ಬಗ್ಗೆ ಹೇಳಿದ್ರೆ ಸರ್, ಒನ್ ವರ್ಡಲ್ಲಿ ಹೇಳೋಕ್ಕೆ ಎಲ್ಲಾಗುತ್ತೆ ಸರ್. ಅದಷ್ಟು ಚೆನ್ನಾಗಿರೋ ಮೂವಿ, ಅದು ತುಂಬ ಅಲ್ಟಿಮೇಟ್ ಸರ್ ಆ ಮೂವಿ. ಥ್ಯಾಂಕ್ ಯು ಸರ್. ಮೂವಿಯಲ್ಲಿ ಹೀರೋ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಹೀರೋ ನಿಜ ಜೀವನದಲ್ಲಿ ನಡೀತಕ್ಕಂಥದ್ದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದೊಂದು ನಮಗೆ ತುಂಬ ಖುಷಿ ಆಗುತ್ತೆ ಸರ್. ಸ್ಕ್ರೀನ್ ಮೇಲೆ ಶಿವಣ್ಣವ್ರು ಬಂದಿದ್ದು ಒಂಥರ ಮ್ಯಾಜಿಕ್ ಥರ ಬರ್ತಾರೆ ಶಿವಣ್ಣವರು. ಶಿವಣ್ಣವ್ರು ಬಂದಾಗ ಕ್ರೇಜು, ಆ ಚಪ್ಪಾಳೆಗಳು, ಜನಗಳ ಕೂಗಾಟ ತುಂಬ ಚೆನ್ನಾಗಿದೆ. ನಾನು ಕೂಡ ಶಿವಣ್ಣವ್ರ ದೊಡ್ಡ ಫ್ಯಾನು. ಶಿವಣ್ಣ ಪುನೀತಣ್ಣ ಅಭಿಮಾನಿ ಅಂತ ಹೇಳೋದು ನಾನು ಇಷ್ಟಪಡ್ತೀನಿ ಸರ್. ತುಂಬ ಚೆನ್ನಾಗಿದೆ ಸರ್ ಮೂವಿ. ಇನ್ನೂ ಚೆನ್ನಾಗಿ ಓಡಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಟಿಂಗು ಮತ್ತು ಹೀರೋ ಎರಡೂ ಒಬ್ಬರೇ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಸಾಂಗ್ಸ್ ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್, ಹೀರೋ ಹೀರೋಯಿನ್ ಎಲ್ಲ ಚೆನ್ನಾಗಿತ್ತು. ಏನು ಇಷ್ಟ ಆಯಿತು ನಿಮಗೆ ಸಿನಿಮಾದಲ್ಲಿ? ಆ್ಯಕ್ಟಿಂಗ್, ಹೀರೋಸ್ ಹೇಗಿತ್ತು ಮೇಡಮ್ ಸಿನಿಮಾ? ಸೂಪರ್ ಆಗಿತ್ತು. ಫೈರ್ ಫ್ಲೈ ಆಯಿತು. ಮೇಡಮ್ ಸಿನಿಮಾ ನೋಡಿದ್ರಾ? ಮೇಡಮ್ ಹೇಗಿತ್ತು ಮೇಡಮ್? ಚೆನ್ನಾಗಿದೆ. ಮೇಡಮ್ ಪ್ರೊಡ್ಯೂಸರ್ ಮಾಡಿದ್ದಾರೆ, ಡೈರೆಕ್ಟ್ರು ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು. ಸ್ಟೋರಿ ಎಲ್ಲ ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಟ್ವಿಸ್ಟಾಗಿ ಎಂಟ್ರಿ ಆದರು ಶಿವಣ್ಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ,
ಬೆಲ್ ಐಕಾನ್ ಕ್ಲಿಕ್ ಮಾಡಿ.